ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ತಂದೆ ತಾಯಿಯ ಕ್ರಾಸ್ ಎಕ್ಸಾಮಿನೇಷನ್. ದರ್ಶನ್ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್. ನಿನ್ನೆ ಪವಿತ್ರ ಗೌಡ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ, ದರ್ಶನ್ ಕೂಡ ಹಾಜರಾಗಿದ್ರು. ಉಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ರು. ನಿನ್ನೆ ನೋಡಿ ಪವಿತ್ರ ಗೌಡ ವಕೀಲರ ಕಡೆಯಿಂದ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿತ್ತು. ರೇಣುಕಾಸ್ವಾಮಿ ತಂದೆ ತಾಯಿಗೆ ಹಲವು ಪ್ರಶ್ನೆಗಳನ್ನ ಕೇಳಲಾಗಿದೆ. ದರ್ಶನ್ ಪರ ವಕೀಲರಿಂದ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಇದೆ. ನಿನ್ನೆ ಪವಿತ್ರ ಗೌಡ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ನಡೆದಿತ್ತು. ಇದೀಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಹಾಜರಾಗಿದ್ದಾರೆ. ಇನ್ನುಳಿದಂತ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿರೋದು. ಯಾಕೆ ಇವರಿಬ್ರು ಮಾತ್ರ ವಿಡಿಯೋ ಕಾನ್ಫರೆನ್ಸ್, ಇನ್ನುಳಿದವ್ರಿಗೆ ಯಾಕೆ ಕೋರ್ಟಿಗೆ ಬರಬೇಕು ಅಂತಂದ್ರೆ ಫಾರ್ ಸೆಕ್ಯೂರಿಟಿ ರೀಸನ್ಸ್. ದರ್ಶನ್ ಬಂದ್ರು ಅಂತಂದ್ರೆ ಬಾಸ್ನ ನೋಡಕ್ ಸುಮಾರು ಜನ ನುಗ್ಬಿಡ್ತಾರೆ, ಸಮಸ್ಯೆ ಆಗ್ಬಿಡುತ್ತೆ. ಮತ್ತೆ ಅದು ಕೋರ್ಟ್ ಹಾಲು ಅನ್ನೋದನ್ನು ಮರೆತು ಜೈಕಾರ ಧಿಕ್ಕಾರ ಎಲ್ಲ ಆಗ್ಬಿಡುತ್ತೆ, ಸಮಸ್ಯೆ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ. ಸೊ ಇಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಲವು ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಮಗ ಏನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ? ಎಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ಹೋಗಿದ್ರು? ನಿಮಗೆ ಎಷ್ಟೊತ್ತಿಗೆ ವಿಷಯ ಗೊತ್ತಾಯಿತು? ಸೊ ಇದೆಲ್ಲವನ್ನ ಕೇಳ್ತಾರೆ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಏನಿದೆ, ಇದೆಲ್ಲದ್ರ ಬಗ್ಗೆ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಯಾಕೆ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂದಾಗ, ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಈ ಕೊಲೆ ಆದಂಥ ವ್ಯಕ್ತಿಗಳು ಅಥವಾ ಯಾರು ನ್ಯಾಯ ಬೇಕು ಅಂತ ಬಯಸ್ತಾ ಇರ್ತಾರೋ ಅವ್ರ ಕಡೆಯವರು ಏನು ಬೇಕಾದರೂ ಉತ್ತರ ಕೊಡ್ಬೋದು. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಈ ಕೇಸಲ್ಲಿ ಇಲ್ಲ, ನಮಗೆ ಈ ಕೇಸ್ ಬಗ್ಗೆ ಗೊತ್ತಿಲ್ಲ, ಇಲ್ಲ ಹಾಗಾಗಿಲ್ಲ ಅಂತ ಅನ್ಸುತ್ತೆ, ಇನ್ಯಾರ ಮೇಲೆ ಅನುಮಾನ ಇದೆ, ಈ ಥರದ್ದು ಇನ್ನೊಂದು ಮತ್ತೊಂದು. ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಕ್ರಾಸ್ ಎಕ್ಸಾಮಿನೇಷನ್ ಯಾಕೆ ಅಂತಂದರೆ, ಈ ಕೊಲೆನ ನಾವು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಆರೋಪಿಗಳು ಅಂತ ಕರೆಸ್ಕೊಳ್ತಾ ಇದ್ದವ್ರು ಯಾರಿದ್ದಾರೆ ಅವ್ರುಗಳು, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ, ರೇಣುಕಾಸ್ವಾಮಿ ನಮಗೆ ಗೊತ್ತೇ ಇಲ್ಲ, ನಾವಂತೂ ಮರ್ಡರ್ ಮಾಡೇ ಇಲ್ಲ, ಕರ್ಕೊಂಡು ಬರೋಕ್ಕೂ ನಾವು ಹೇಳಿಲ್ಲ, ಕಿಡ್ನಾಪ್ ಮಾಡೋಕ್ಕೂ ನಾವು ಹೇಳಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವರ ಪರ ವಕೀಲರು ಪ್ರಶ್ನೆಗಳನ್ನು ಮಾಡ್ತಾರೆ. ಅಕಸ್ಮಾತ್ ಈ ಪ್ರಕರಣದಲ್ಲಿ ಹೌದು ನಾವು ಮಾಡಿದ್ವು ಹೌದು ಅಂತ ಯಾರಾದರೂ ಒಪ್ಕೊಂಡಿದ್ರೆ ಎಷ್ಟು ಶಿಕ್ಷೆ ಆಗಬೇಕೋ ಆ ಪ್ರಕಟ ಮಾಡಿಬಿಡ್ತಾ ಇದ್ರು. ಬಟ್ ಇಲ್ಲಿ ಇವ್ರು ಒಪ್ಕೊಳ್ತಾ ಇಲ್ಲ, ನಾವು ಅದ್ರಲ್ಲಿ ಭಾಗಿನೇ ಆಗಿಲ್ಲ, ನಾವ್ಯಾಕೆ ಒಪ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಪ್ರಕ್ರಿಯೆಗಳು ನಡೆಯುತ್ತೆ. ಕ್ರಾಸ್ ಎಕ್ಸಾಮಿನೇಷನ್, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಪ್ರತಿ ಒಂದು ಪಾಯಿಂಟ್ಸ್, ಪ್ರತಿ ಒಂದು ಉತ್ತರವು ಇಂಪಾರ್ಟೆಂಟ್ ಆಗುತ್ತೆ. 270ಕ್ಕೂ ಹೆಚ್ಚು ಸಾಕ್ಷಿಗಳಿದೆ ಈ ಪ್ರಕರಣದಲ್ಲಿ ಅಂತ ಹೇಳ್ತಾ ಇದ್ರು. ಐ ವಿಟ್ನೆಸ್ಗಳು, ನೇರವಾಗಿ ನೋಡಿದವರು, ಆಮೇಲೆ ಟವರ್ ಲೊಕೇಶನ್ನು, ಫೋನ್ ಕಾಲ್ಸ್ದು ಡೀಟೇಲ್ಸು, CCTVಯ ವಿಜುವಲ್ಸು, ಒಂದಷ್ಟು ಜನರ ಸ್ಟೇಟ್ಮೆಂಟು, ಮೃತದೇಹವನ್ನು ಮೊದಲು ನೋಡಿದಂಥ ವ್ಯಕ್ತಿಯಿಂದ ಹಿಡಿದು ಇವರೆಲ್ಲರದು ಕೂಡ ಸಾಕ್ಷಿ, ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು, ಪ್ರತಿಯೊಬ್ಬರೂ ಕೂಡ ಎಲ್ಲದಕ್ಕೂ ಈ ಥರ ಕ್ರಾಸ್ ಎಕ್ಸಾಮಿನೇಷನ್ಸ್ ಇದ್ದೇ ಇರುತ್ತೆ. ಆರೋಪಿಗಳ ಪರವಾಗಿ ವಾದ ಮಾಡುವಂಥ ವಕೀಲರುಗಳು ಈ ಥರ ಈ ಕೃತ್ಯದಲ್ಲಿ ಭಾಗಿಯೇ ಆಗಿಲ್ಲ ಅಂತ ವಾದ ಮಾಡಬೇಕಾಗತ್ತೆ. ಅದಕ್ಕೆ ಅವ್ರು ಒಂದಷ್ಟು ಕ್ರಾಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ಕೊಡಬೇಕು, ಸರಿಯಾದಂಥ ಉತ್ತರವನ್ನು ಕೊಡಬೇಕು. ಯಾಕಂದರೆ ಈ ಕೇಸ್ನಲ್ಲಿ ಪಿತೂರಿ ಅಂತ ಬೇರೆ ಹೇಳ್ತಾ ಇದೆ. ಬೇಕು ಅಂತ ಪಿತೂರಿ ಮಾಡಲಾಗಿದೆ, ದರ್ಶನನ್ನು ಸಿಕ್ಕಾಕಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ, ಪಿತೂರಿ ಮಾಡಲಾಗಿದೆ ಅಂತ. ಅದೆಲ್ಲ ಒಂದು ಕ್ಲಾರಿಟಿ ಸಿಗಬೇಕಲ್ಲ. ಪಿತೂರಿನೋ ನಿಜವಾಗ್ಲೂ ನಡೆದಿದ್ದೋ, ಯಾರು ಭಾಗಿಯಾಗಿದ್ರು, ಅದರಲ್ಲೂ ಇನ್ನೂ ಮತ್ತೆ ಬೇರೆ ಥರ ಇದೆ. ದರ್ಶನ್ ಮರ್ಡರ್ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಹೊಡೆದು ಕೊಲೆ ಆಗಿದೆ, ಬಲವಾಗಿ ಪೆಟ್ಟು ಬಿದ್ದು ಕೊಲೆ ಆಗಿದೆ. ದರ್ಶನ್ನೇ ಅದು ಹೊಡೆದಿದ್ದು ಅಂತ ಯಾರು ಹೇಳಿದ್ರು? ದರ್ಶನ್ನೇ ಹೊಡೆದಿದ್ದು ಅಂತ ಹೆಂಗೆ ಕಂಡುಹಿಡಿತೀರಾ? ಯಾರಾದ್ರಲ್ಲಿ ಇದ್ದವ್ರು ಹೇಳಿದ್ರೆ ದರ್ಶನ್ ಹೊಡೆದಿದ್ದು ಅಂತ? ಆ ಹೊಡೆದಿದ್ದು ನಾನು ನೋಡಿದೆ ಅಂತ ಯಾರಾದರೂ ಹೇಳಿದ್ರಾ? ಇದು ಕೂಡ ಕ್ರಾಸ್ ಕ್ವಶನ್ಸಲ್ಲಿ ಬರುತ್ತೆ, ಕ್ರಾಸ್ ಎಕ್ಸಾಮಿನೇಷನಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಈ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಪ್ರಕರಣಗಳಲ್ಲಿ. ಒನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಶುರುವಾಗಿ ಟ್ರಯಲ್ ಶುರು ಆಯಿತು ಅಂದರೆ ಆದಷ್ಟು ಬೇಗ ತೀರ್ಪು ಪ್ರಕಟ ಆಗುತ್ತೆ ಅಂತ. ಸೊ ಹಾಗಾಗಿ ಕುತೂಹಲ ಇದೆ.